ನಿನ್ನೆ ಸಂಜೆ ಸುರಿದಂತ ಬಿರುಗಾಳಿ ಸಹಿತ ಅಕಾಲಿಕ ಮಳೆಗೆ ಧಾರವಾಡ ಜಿಲ್ಲೆಯ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಜಗದೀಶ್ ನಗರದ ನಿವಾಸಿಗಳ ಬದುಕು ಈಗ ಅತಂತ್ರ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಇದೇ ಒಂದು ಬ್ಯಾಹಟ್ಟಿ ಗ್ರಾಮದ ಹೊರವಲಯದಲ್ಲಿ ಇರ್ತಕ್ಕಂಥ ಜಗದೀಶ್ ನಗರದ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ನಿನ್ನೆ ಏಕಾಏಕಿ ಗಾಳಿ ಸಹಿತ ಬಿರುಗಾಳಿ ಸಹಿತ ಏನು ಅಕಾಲಿಕ ಮಳೆ ಆರಂಭ ಆಯಿತು. ಈ ಮಳೆಯ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಅವಾಂತರವೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ತಮ್ಮ ಕುಟುಂಬ ಸಮೇತರಾಗಿ ಅವರ ಬದುಕು ಇಲ್ಲಿ ಬೀದಿಗೆ ಬಂದಿರತಕ್ಕಂಥದ್ದು. ನಾನು ಇಲ್ಲಿನ ನಿವಾಸಿಗಳನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಏನಾಯ್ತ್ರಿ ನಿನ್ನೆ ಮಳೆಯಿಂದ ಏನ್ ಸಮಸ್ಯೆ ಆಗಿದೆ? ನಿನ್ನೆ ಸಮಸ್ಯೆ ಸರ್ ಏನಾಗೈತೆ ಅಂದ್ರೆ ನಿನ್ನೆ ಒಂದು 5-6 ಗಂಟೆಗೆ ಸರ್ 6 ಗಂಟೆಗೆ ಏಕಾಗದಮ್ಕಿ ದೊಡ್ಡ ಗಾಳಿ ಬಂದು ಬಿರುಗಾಳಿ ಬಂದು ಸರ್ ಒಂದು 10-15 ಶೆಡ್ ನೆಲಸಮ ಕಿತ್ಕೊಂಡು ಹೋಗ್ಯಾವ ಸರ್ ನಾವು ರಕ್ಷಣೆ ಕೇಳೇವ್ ಸರ್. ನಮ್ಮ ಪಂಚಾಯತಿ ಸಿಬ್ಬಂದಿಗಾಗ್ಲಿ ಇವತ್ತು ಕುಟುಂಬಗಳದಾವ ಇಲ್ಲೇ ಒಂದು 35 ಕುಟುಂಬ ಅದಾವ ಸರ್. ಒಟ್ಟು ನಮ್ದು ಇಲ್ಲಿ ನಮ್ಮ ಜೀವನಾನ ಇದೆ ಸರ್. ನಮ್ಮನ್ನ ಇಲ್ಲಿ ನೀರಿಗಾದ್ರೂ ಸಮಸ್ಯೆ ಐತೆ ಸರ್. ಗಟಾರ್ ನೀರಿಗಾದ ಫಸ್ಟ್ ಮಳೆ ಸರ್ ಇದು ಸ್ಟಾರ್ಟ್ ಆಗಿದ್ದೆ. ಇದು ಆಗೋಕ್ಕಿಂತ ಮುಂಚೆಕ ನಾನು ಅವ್ರಿಗೆ ಹೋಗಿ ಹೇಳ್ಕೊಂತ ಬಂದೀನಿ ಸರ್ ಏನಾರ ಸ್ವಲ್ಪ ಒಂದು ದಾರಿ ಮಾಡಿಕೊಡ್ರಿ, ನಮ್ಗೆ ಏನಾರು ಒಂದು ಅನುಕೂಲ ಮಾಡಿಕೊಡ್ರಿ ಸರ್ ಅಂದ್ರೆ ಹ್ಞೂ ಅಂತಾರೆ ಸರ್. ಅವರು ಬರುದನಕ ಸುಳ್ಳು. ಮನೆಗಳ ಪರಿಸ್ಥಿತಿ ಏನಾಗಿದೆ? ಭಾಳ ಕೆಟ್ಟೋಗೈತೆ ಸರ್ ಪರಿಸ್ಥಿತಿ. ಈಗ ನೋಡ್ರಿ, ಮಕ್ಕಳಿಗೆ ನಾನು ಏನು ತಂದು ತಿನ್ನಿಸ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಡಿಗೆ ಏನು ಮಾಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಸಮಸ್ಯೆ ಕಮ್ಮಿ ಅಂದ್ರೆ ಒಂದು 60-70 ಜನ ಇದೀವಿ ಸರ್ ನಾವು. ನಿನ್ನೆ ರಾತ್ರಿ 6 ಇಲ್ಲಿ 25 ವರ್ಷ ಆಯ್ತು ಸರ್ ನಾವು ಇದ್ದು. 25 ವರ್ಷಲಿಂತ ಸರ್ ಇದರಾಗ ಆಯ್ತು ಸರ್ ನಮ್ದು. ಇದರಾಗ ಸರ್ ಕರೆಂಟಿಂದ ಅನ್ಕ ಇಲ್ಲ ಸರ್. ಸರ್ಗೊಮ್ಮೆ MLA ಅವ್ರಿಗೆ ಭೇಟಿ ಆದ್ರೆ ಏನಂದ್ರೆ ಸರ್ ಸೋಲಾರ್ ಹಾಕಿ ಕೊಡ್ತೇನೆ ಅಂದ ಸರ್. ಕರೆಂಟ್ ಕೊಡ್ಲಿಲ್ಲ. ಹ್ಞೂ ರೀ, ಯಾರು ಬರ್ಲಿಲ್ಲ ಸರ್. ಇವು ಮಕ್ಕಳಿಗೆ ಓದಾಕ್ ಬರವಲ್ತು ಸರ್. ಇವತ್ತಿಗೂ 6ನೇ 7ನೇ ಹೊಂಟಾವ್ ಸರ್. ಅನ್ನೋ ಅಕ್ಷರ ಬರವಲ್ತು ಸರ್. ಒಂದು 20 ಮಕ್ಕಳು ಅದಾವ ಸರ್. ಏನಾಗಿದೆ ಸರ್ ಇಲ್ಲಿ ಪರಿಸ್ಥಿತಿ? ಏನಾಗೈತಿ ಮನೆಗಳ ಪರಿಸ್ಥಿತಿ? ಪರಿಸ್ಥಿತಿ ಏನಿಲ್ರಿ ಸರ್. ಈಗ ಎಲ್ಲಾ ಮಳಿ ಬಂದೈತ್ರಿ. ನಿನ್ನೆ ಮಳಿ ಬಂದ, ರಾತ್ರಿ ಬಂದ ಮಳಿ ಆಗೈತ್ರಿ. ನಾವು ನಿನ್ನೆ ಹೊತ್ಕೊಳಕೆಲ್ಲ ಅರ್ಬಿ ಸತಿ ಎಲ್ಲ ಹಸಿ ಆಗ್ಯಾವ್ರಿ. ಕೌದಿ ಏನಿದ್ದು ಸಾಮಾನು ಅಷ್ಟು ಹಸಿ ಆಗ್ಬಿಟ್ಟವ್ರಿ. ನಾವು ನಿನ್ನಿಂತ್ರ ರಾತ್ರಿ ಏನ್ ಹಂಗ ಕುಂತೀವ್ರಿ. ಒಂದ್ ಕರೆಂಟ್ ಇಲ್ಲ, ಏನಿಲ್ರಿ. ಏನಾಯ್ತಮ್ಮ ಕುಟುಂಬದ ಪರಿಸ್ಥಿತಿ ಏನಾಗೈತಿ? ಮನೆಗಳ ಪರಿಸ್ಥಿತಿ ಏನಾಗೈತಿ ಸರ? ನಮಗೂ ಈಗ ಊಟ ಮಾಡಾಕ ಏನಿಲ್ರಿ. ನಮ್ಮ ಹುಡುಗರಿಗೆ ಏನ್ ಮಾಡಿ ಹಾಕೊಂತಾರ್ರಿ ಸರ್. ನಮ್ಮ ಮಕ್ಕಳಿಗೆ ಏನ್ ಮಾಡಿ ಹಾಕೋದು ಅನ್ನೋದು ವಿಚಾರ ಆಗವಲ್ ನೋಡ್ರಿ. ಇಷ್ಟು ಮನಿ ಬಿದ್ದು ಬಿಟ್ಟಾವ್ರಿ. ಈಗ ನಾವ್ ಎಲ್ಲ ಸಾಲಿಗೆ ಹೋಗೋಣ, ಗುಂಡಾರಿಗೆ ಹೋಗೋಣ್ರಿ. ನಾವು ಎಲ್ಲಾ ಮನಿ ಎಲ್ಲಾ ಕಿತ್ತು ಬಿಟ್ಟಾವ್ರಿ. ನಮ್ಮ ಮಕ್ಕಳು ನೋಡಿದ್ರ ಗಾಯ ಆಗ್ಯಾವ್ರಿ ಸರ್. ಇದು ಇಲ್ಲಿನ ನಿವಾಸಿಗಳ ಒಂದು ಅಳಲಿನ ಮಾತುಗಳು. ಒಂದ್ ಕಡೆ ಸಂಪೂರ್ಣವಾಗಿ ನಮ್ಮ ಮನೆಗಳು ಕಳಚಿ ಹೋಗಿದ್ದಾವೆ. ಅಕಾಲಿಕ ಮಳೆಯಿಂದಾಗಿ ನಮ್ಮ ಬದುಕು ದುಸ್ತರ ಆಗಿದೆ. ಆದರೆ ಇದುವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನಮ್ಮ ಸಮಸ್ಯೆಯನ್ನು ಆಲಿಸಲಿಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಿನ್ನೆ ಸಂಜೆ ಸುರಿದಂತ ಬಿರುಗಾಳಿ ಸಹಿತ ಅಕಾಲಿಕ ಮಳೆಗೆ ಧಾರವಾಡ ಜಿಲ್ಲೆಯ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಜಗದೀಶ್ ನಗರದ ನಿವಾಸಿಗಳ ಬದುಕು ಈಗ ಅತಂತ್ರ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಇದೇ ಒಂದು ಬ್ಯಾಹಟ್ಟಿ ಗ್ರಾಮದ ಹೊರವಲಯದಲ್ಲಿ ಇರ್ತಕ್ಕಂಥ ಜಗದೀಶ್ ನಗರದ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ನಿನ್ನೆ ಏಕಾಏಕಿ ಗಾಳಿ ಸಹಿತ ಬಿರುಗಾಳಿ ಸಹಿತ ಏನು ಅಕಾಲಿಕ ಮಳೆ ಆರಂಭ ಆಯಿತು. ಈ ಮಳೆಯ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಅವಾಂತರವೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ತಮ್ಮ ಕುಟುಂಬ ಸಮೇತರಾಗಿ ಅವರ ಬದುಕು ಇಲ್ಲಿ ಬೀದಿಗೆ ಬಂದಿರತಕ್ಕಂಥದ್ದು. ನಾನು ಇಲ್ಲಿನ ನಿವಾಸಿಗಳನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಏನಾಯ್ತ್ರಿ ನಿನ್ನೆ ಮಳೆಯಿಂದ ಏನ್ ಸಮಸ್ಯೆ ಆಗಿದೆ? ನಿನ್ನೆ ಸಮಸ್ಯೆ ಸರ್ ಏನಾಗೈತೆ ಅಂದ್ರೆ ನಿನ್ನೆ ಒಂದು 5-6 ಗಂಟೆಗೆ ಸರ್ 6 ಗಂಟೆಗೆ ಏಕಾಗದಮ್ಕಿ ದೊಡ್ಡ ಗಾಳಿ ಬಂದು ಬಿರುಗಾಳಿ ಬಂದು ಸರ್ ಒಂದು 10-15 ಶೆಡ್ ನೆಲಸಮ ಕಿತ್ಕೊಂಡು ಹೋಗ್ಯಾವ ಸರ್ ನಾವು ರಕ್ಷಣೆ ಕೇಳೇವ್ ಸರ್. ನಮ್ಮ ಪಂಚಾಯತಿ ಸಿಬ್ಬಂದಿಗಾಗ್ಲಿ ಇವತ್ತು ಕುಟುಂಬಗಳದಾವ ಇಲ್ಲೇ ಒಂದು 35 ಕುಟುಂಬ ಅದಾವ ಸರ್. ಒಟ್ಟು ನಮ್ದು ಇಲ್ಲಿ ನಮ್ಮ ಜೀವನಾನ ಇದೆ ಸರ್. ನಮ್ಮನ್ನ ಇಲ್ಲಿ ನೀರಿಗಾದ್ರೂ ಸಮಸ್ಯೆ ಐತೆ ಸರ್. ಗಟಾರ್ ನೀರಿಗಾದ ಫಸ್ಟ್ ಮಳೆ ಸರ್ ಇದು ಸ್ಟಾರ್ಟ್ ಆಗಿದ್ದೆ. ಇದು ಆಗೋಕ್ಕಿಂತ ಮುಂಚೆಕ ನಾನು ಅವ್ರಿಗೆ ಹೋಗಿ ಹೇಳ್ಕೊಂತ ಬಂದೀನಿ ಸರ್ ಏನಾರ ಸ್ವಲ್ಪ ಒಂದು ದಾರಿ ಮಾಡಿಕೊಡ್ರಿ, ನಮ್ಗೆ ಏನಾರು ಒಂದು ಅನುಕೂಲ ಮಾಡಿಕೊಡ್ರಿ ಸರ್ ಅಂದ್ರೆ ಹ್ಞೂ ಅಂತಾರೆ ಸರ್. ಅವರು ಬರುದನಕ ಸುಳ್ಳು. ಮನೆಗಳ ಪರಿಸ್ಥಿತಿ ಏನಾಗಿದೆ? ಭಾಳ ಕೆಟ್ಟೋಗೈತೆ ಸರ್ ಪರಿಸ್ಥಿತಿ. ಈಗ ನೋಡ್ರಿ, ಮಕ್ಕಳಿಗೆ ನಾನು ಏನು ತಂದು ತಿನ್ನಿಸ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಡಿಗೆ ಏನು ಮಾಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಸಮಸ್ಯೆ ಕಮ್ಮಿ ಅಂದ್ರೆ ಒಂದು 60-70 ಜನ ಇದೀವಿ ಸರ್ ನಾವು. ನಿನ್ನೆ ರಾತ್ರಿ 6 ಇಲ್ಲಿ 25 ವರ್ಷ ಆಯ್ತು ಸರ್ ನಾವು ಇದ್ದು. 25 ವರ್ಷಲಿಂತ ಸರ್ ಇದರಾಗ ಆಯ್ತು ಸರ್ ನಮ್ದು. ಇದರಾಗ ಸರ್ ಕರೆಂಟಿಂದ ಅನ್ಕ ಇಲ್ಲ ಸರ್. ಸರ್ಗೊಮ್ಮೆ MLA ಅವ್ರಿಗೆ ಭೇಟಿ ಆದ್ರೆ ಏನಂದ್ರೆ ಸರ್ ಸೋಲಾರ್ ಹಾಕಿ ಕೊಡ್ತೇನೆ ಅಂದ ಸರ್. ಕರೆಂಟ್ ಕೊಡ್ಲಿಲ್ಲ. ಹ್ಞೂ ರೀ, ಯಾರು ಬರ್ಲಿಲ್ಲ ಸರ್. ಇವು ಮಕ್ಕಳಿಗೆ ಓದಾಕ್ ಬರವಲ್ತು ಸರ್. ಇವತ್ತಿಗೂ 6ನೇ 7ನೇ ಹೊಂಟಾವ್ ಸರ್. ಅನ್ನೋ ಅಕ್ಷರ ಬರವಲ್ತು ಸರ್. ಒಂದು 20 ಮಕ್ಕಳು ಅದಾವ ಸರ್.
ಏನಾಗಿದೆ ಸರ್ ಇಲ್ಲಿ ಪರಿಸ್ಥಿತಿ ಏನಾಗೈತಿ ಮನೆಗಳ ಪರಿಸ್ಥಿತಿ ಏನಾಗಿದೆ? ಪರಿಸ್ಥಿತಿ ಏನಿಲ್ರಿ ಸರ, ಈಗ ಎಲ್ಲಾ ಮಳಿ ಬಂದೈತ್ರಿ. ನಿನ್ನೆ ಮಳಿ ಬಂದ ರಾತ್ರಿ ಬಂದ ಮಳಿ ಆಗೈತ್ರಿ. ನಾವ್ ನಿನ್ನೆ ಹೊತ್ಕೊಳಕೆಲ್ಲ ಅರ್ಬಿ ಸತಿ ಎಲ್ಲಾ ಹಸಿ ಆಗ್ಯಾವ್ರಿ. ಕೌದಿ ಏನಿದ್ದು ಸಾಮಾನ್ ಅಷ್ಟು ಹಸಿ ಆಗ್ಬಿಟ್ಟವ್ರಿ. ನಾವ್ ನಿನ್ನಿಂತ್ರ ರಾತ್ರಿ ಹಂಗ ಕುಂತೀವ್ರಿ. ಒಂದ್ ಕರೆಂಟ್ ಇಲ್ಲ, ಏನಿಲ್ರಿ. ಏನಾಯ್ತಮ್ಮ ಕುಟುಂಬದ ಪರಿಸ್ಥಿತಿ ಏನಾಗೈತಿ ಮನೆಗಳ ಪರಿಸ್ಥಿತಿ ಏನಾಗೈತಿ? ಸರ ನಮಗೂ ಈಗ ಊಟ ಮಾಡಾಕ ಏನಿಲ್ರಿ, ನಮ್ಮ ಹುಡುಗರಿಗೆ ಏನ್ ಮಾಡಿ ಹಾಕೊಂತಾರ್ರಿ ಸರ್. ನಮ್ಮ ಮಕ್ಕಳಿಗೆ ಏನ್ ಮಾಡಿ ಹಾಕೋದು ಅನ್ನೋದು ವಿಚಾರ ಆಗವಲ್ ನೋಡ್ರಿ. ಇಷ್ಟು ಮನಿ ಬಿದ್ದು ಬಿಟ್ಟಾವ್ರಿ. ಈಗ ನಾವ್ ಎಲ್ಲೇ ಸಾಲಿಗೆ ಹೋಗೋಣ, ಏನ್ ಗುಂಡಾರಿಗೆ ಹೋಗೋಣ್ರಿ. ನಾವ್ ಎಲ್ಲಾ ಮನಿ ಎಲ್ಲಾ ಕಿತ್ತು ಬಿಟ್ಟಾವ್ರಿ. ನಮ್ಮ ಮಕ್ಕಳು ನೋಡಿದ್ರ ಗಾಯ ಆಗ್ಯಾವ್ರಿ ಸರ್. ಇದು ಇಲ್ಲಿನ ನಿವಾಸಿಗಳ ಒಂದು ಅಳಲಿನ ಮಾತುಗಳು. ಒಂದ್ ಕಡೆ ಸಂಪೂರ್ಣವಾಗಿ ನಮ್ಮ ಮನೆಗಳು ಕಳಚಿ ಹೋಗಿದ್ದಾವೆ. ಅಕಾಲಿಕ ಮಳೆಯಿಂದಾಗಿ ನಮ್ಮ ಬದುಕು ದುಸ್ತರ ಆಗಿದೆ. ಆದರೆ ಇದುವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಮ್ಮ ಸಮಸ್ಯೆಯನ್ನು ಆಲಿಸಲಿಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಿನ್ನೆ ಸಂಜೆ ಸುರಿದಂತ ಬಿರುಗಾಳಿ ಸಹಿತ ಅಕಾಲಿಕ ಮಳೆಗೆ ಧಾರವಾಡ ಜಿಲ್ಲೆಯ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಜಗದೀಶ್ ನಗರದ ನಿವಾಸಿಗಳ ಬದುಕು ಈಗ ಅತಂತ್ರ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಇದೇ ಒಂದು ಬ್ಯಾಹಟ್ಟಿ ಗ್ರಾಮದ ಹೊರವಲಯದಲ್ಲಿ ಇರ್ತಕ್ಕಂಥ ಜಗದೀಶ್ ನಗರದ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ನಿನ್ನೆ ಏಕಾಏಕಿ ಗಾಳಿ ಸಹಿತ ಬಿರುಗಾಳಿ ಸಹಿತ ಏನು ಅಕಾಲಿಕ ಮಳೆ ಆರಂಭ ಆಯಿತು. ಈ ಮಳೆಯ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಅವಾಂತರವೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ತಮ್ಮ ಕುಟುಂಬ ಸಮೇತರಾಗಿ ಅವರ ಬದುಕು ಇಲ್ಲಿ ಬೀದಿಗೆ ಬಂದಿರತಕ್ಕಂಥದ್ದು. ನಾನು ಇಲ್ಲಿನ ನಿವಾಸಿಗಳನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಏನಾಯ್ತ್ರಿ ನಿನ್ನೆ ಮಳೆಯಿಂದ ಏನ್ ಸಮಸ್ಯೆ ಆಗಿದೆ? ನಿನ್ನೆ ಸಮಸ್ಯೆ ಸರ ಏನಾಗೈತೆ ಅಂದ್ರೆ, ನಿನ್ನೆ ಒಂದು 5-6 ಗಂಟೆಗೆ ಸರ 6 ಗಂಟೆಗೆ ಏಕಾಗದಮ್ಕಿ ದೊಡ್ಡ ಗಾಳಿ ಬಂದು ಬಿರುಗಾಳಿ ಬಂದು ಸರ ಒಂದು 10-15 ಶೆಡ್ ನೆಲಸಮ ಕಿತ್ಕೊಂಡು ಹೋಗ್ಯಾವ ಸರ. ನಾವು ರಕ್ಷಣೆ ಕೇಳೇವ್ ಸರ. ನಮ್ಮ ಪಂಚಾಯತಿ ಸಿಬ್ಬಂದಿಗಾಗ್ಲಿ ಇವತ್ತು ಕುಟುಂಬಗಳದಾವ ಇಲ್ಲಿ? ಇಲ್ಲೇ ಒಂದು 35 ಕುಟುಂಬ ಅದಾವ ಸರ್. ಒಟ್ಟು ನಮ್ದು ಇಲ್ಲಿ ನಮ್ಮ ಜೀವನಾನ ಇದೆ ಸರ್. ನಮ್ಮನ್ನ ಇಲ್ಲಿ ನೀರಿಗಾದ್ರೂ ಸಮಸ್ಯೆ ಐತೆ ಸರ್. ಗಟಾರ ನೀರಿಗಾದ ಫಸ್ಟ್ ಮಳೆ ಸರ್ ಇದು ಸ್ಟಾರ್ಟ್ ಆಗಿದ್ದೆ. ಇದು ಆಗೋಕ್ಕಿಂತ ಮುಂಚೆಕ ನಾನು ಅವ್ರಿಗೆ ಹೋಗಿ ಹೇಳ್ಕೊಂತ ಬಂದೀನಿ ಸರ್ ಏನಾರ ಸ್ವಲ್ಪ ಒಂದು ದಾರಿ ಮಾಡಿಕೊಡ್ರಿ, ನಮ್ಗೆ ಏನಾರು ಒಂದು ಅನುಕೂಲ ಮಾಡಿಕೊಡ್ರಿ ಸರ್ ಅಂದ್ರೆ ಹ್ಞೂ ಅಂತಾರೆ ಸರ್. ಅವರು ಬರುದನಕ ಸುಳ್ಳು. ಮನೆಗಳ ಪರಿಸ್ಥಿತಿ ಏನಾಗ್ಯಾವ? ಭಾಳ ಕೆಟ್ಟೋಗೈತೆ ಸರ್ ಪರಿಸ್ಥಿತಿ. ಈಗ ನೋಡ್ರಿ, ಮಕ್ಕಳಿಗೆ ನಾನು ಏನು ತಂದು ತಿನ್ನಿಸ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಡಿಗೆ ಏನು ಮಾಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಸಮಸ್ಯೆ ಕಮ್ಮಿ ಅಂದ್ರೆ ಒಂದು 60-70 ಜನ ಇದೀವಿ ಸರ್. ನಾವು ನಿನ್ನೆ ರಾತ್ರಿ ಇಲ್ಲಿ 25 ವರ್ಷ ಆಯ್ತು ಸರ್ ನಾವು ಇದ್ದು. 25 ವರ್ಷಲಿಂತ ಸರ್ ಇದರಾಗ ಐತಿ ಸರ್ ನಮ್ದು. ಇದರಾಗ ಸರ್ ಕರೆಂಟಿಂದ ಅನ್ಕ ಇಲ್ಲ ಸರ್. ಸರ್ಗೊಮ್ಮೆ MLA ಅವ್ರಿಗೆ ಭೇಟಿ ಆದ್ರೆ ಏನಂದ್ರೆ ಸರ್ ಸೋಲಾರ್ ಹಾಕಿ ಕೊಡ್ತೇನೆ ಅಂದ ಸರ್. ಕರೆಂಟ್ ಕೊಡ್ಲಿಲ್ಲ. ಹ್ಞೂ ರೀ, ಯಾರು ಬರ್ಲಿಲ್ಲ ಸರ್. ಇವು ಮಕ್ಕಳಿಗೆ ಓದಾಕ್ ಬರವಲ್ ಸರ್. ಇವತ್ತಿಗೂ 6ನೇ 7ನೇ ಹೊಂಟಾವ್ ಸರ್. ಅನ್ನೋ ಅಕ್ಷರ ಬರವಲ್ ಸರ್. ಒಂದು 20 ಮಕ್ಕಳು ಅದಾವ ಸರ್. ಏನಾಗಿದೆ ಸರ್ ಇಲ್ಲಿ ಪರಿಸ್ಥಿತಿ ಏನಾಗೈತಿ ಮನೆಗಳ ಪರಿಸ್ಥಿತಿ ಏನಾಗಿದೆ? ಪರಿಸ್ಥಿತಿ ಏನಿಲ್ರಿ ಸರ, ಈಗ ಎಲ್ಲಾ ಮಳಿ ಬಂದೈತ್ರಿ. ನಿನ್ನೆ ಮಳಿ ಬಂದ ರಾತ್ರಿ ಬಂದ ಮಳಿ ಆಗೈತ್ರಿ. ನಾವ್ ನಿನ್ನೆ ಹೊತ್ಕೊಳಕೆಲ್ಲ ಅರ್ಬಿ ಸತಿ ಎಲ್ಲಾ ಹಸಿ ಆಗ್ಯಾವ್ರಿ. ಕೌದಿ ಏನಿದ್ದು ಸಾಮಾನ್ ಅಷ್ಟು ಹಸಿ ಆಗ್ಬಿಟ್ಟವ್ರಿ. ನಾವ್ ನಿನ್ನಿಂತ್ರ ರಾತ್ರಿ ಹಂಗ ಕುಂತೀವ್ರಿ. ಒಂದ್ ಕರೆಂಟ್ ಇಲ್ಲ, ಏನಿಲ್ರಿ. ಏನಾಯ್ತಮ್ಮ ಕುಟುಂಬದ ಪರಿಸ್ಥಿತಿ ಏನಾಗೈತಿ ಮನೆಗಳ ಪರಿಸ್ಥಿತಿ ಏನಾಗೈತಿ? ಸರ ನಮಗೂ ಈಗ ಊಟ ಮಾಡಾಕ ಏನಿಲ್ರಿ, ನಮ್ಮ ಹುಡುಗರಿಗೆ ಏನ್ ಮಾಡಿ ಹಾಕೊಂತಾರ್ರಿ ಸರ್. ನಮ್ಮ ಮಕ್ಕಳಿಗೆ ಏನ್ ಮಾಡಿ ಹಾಕೋದು ಅನ್ನೋದು ವಿಚಾರ ಆಗವಲ್ ನೋಡ್ರಿ. ಇಷ್ಟು ಮನಿ ಬಿದ್ದು ಬಿಟ್ಟಾವ್ರಿ. ಈಗ ನಾವ್ ಎಲ್ಲೇ ಸಾಲಿಗೆ ಹೋಗೋಣ, ಏನ್ ಗುಂಡಾರಿಗೆ ಹೋಗೋಣ್ರಿ. ನಾವ್ ಎಲ್ಲಾ ಮನಿ ಎಲ್ಲಾ ಕಿತ್ತು ಬಿಟ್ಟಾವ್ರಿ. ನಮ್ಮ ಮಕ್ಕಳು ನೋಡಿದ್ರ ಗಾಯ ಆಗ್ಯಾವ್ರಿ ಸರ್. ಇದು ಇಲ್ಲಿನ ನಿವಾಸಿಗಳ ಒಂದು ಅಳಲಿನ ಮಾತುಗಳು. ಒಂದ್ ಕಡೆ ಸಂಪೂರ್ಣವಾಗಿ ನಮ್ಮ ಮನೆಗಳು ಕಳಚಿ ಹೋಗಿದ್ದಾವೆ. ಅಕಾಲಿಕ ಮಳೆಯಿಂದಾಗಿ ನಮ್ಮ ಬದುಕು ದುಸ್ತರ ಆಗಿದೆ. ಆದರೆ ಇದುವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಮ್ಮ ಸಮಸ್ಯೆಯನ್ನು ಆಲಿಸಲಿಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.